ಡಿಮ್ಯಾಂಡ್ ಏನಿದೆ? ನಾವು ಹುಡುಗಿಗೆ ಮಾಮೂಲಿ ಮಾಂಗಲ್ಯನ ಮಾಮೂಲಿ ಶಾಸ್ತ್ರ ಅಲ್ಲ ಅದ್ ನೀವು ಕೊಡ್ತೀರಾ? ನಿಮ್ ಡಿಮ್ಯಾಂಡ್ ಏನಿದೆ? ನಮ್ ಕಡೆ ಏನೇನ್ ಹುಡುಗಿಗೆ ನಾವ್ ಏನ್ ಹಾಕ್ತಿವಿ ಅಂತ ಹೇಳ್ಬಿಡ್ತೀವಿ. ಒಂದು ಕರಮಣೆ ಸರ ಕೊಡ್ತೀವಿ, ಮಂಗಲ್ ಚೈನ್. ಹುಡುಗಿ ಶಾಸ್ತ್ರ ಪ್ರಕಾರ ಏನ್ 5 ಸೀರೆಗಳು ಶಾಸ್ತ್ರದ ಏನಿದೆ ಅದು ಸೀರೆ ಆ ಸೆಟ್ ಒಂದು ಕೊಡ್ತೀವಿ, ದಾರ ಸೀರೆ. ನಮ್ ಕಡೆಯಿಂದ ಏನ್ ಬರ್ಬೇಕು ಶಾಸ್ತ್ರ ಪ್ರಕಾರ ಅದು ಬಂದು ಕೊಡ್ತೀವಿ. ಇವಾಗ ಇದು ಹಾಕಿರೋದು ಒರಿಜಿನಲ್ ಇವಾಗ ಹಾಕಿರೋದು ಹಂಗೆ ನಮ್ಮ ಮನೆಗೆ ಬರುತ್ತಾ? ಹುಡುಗಿ ನೋಡಿ ಇಷ್ಟಪಡ್ತಿದ್ರೆ ಒಡವೆ ನೋಡಿ ಇಷ್ಟಪಡ್ತಿದ್ರೆ ನಾವು ಒಡವೆ ನೋಡಿ ಕೇಳೋದನ್ನ ಹುಡುಗಿ ಕೊಡಲ್ಲ. ನಾವ್ ಯಾವತ್ತಾಗ್ಲೇ ಒಡವೆ ನೋಡಿ ಇಷ್ಟಪಡುವಂತ ಹುಡುಗಿಲಿ ಗುಣ ನೋಡ್ತೀವಿ. ಕೇಳಿದ್ರು ಅದು ಒರಿಜಿನಲ್ ಹೋಗ್ತಲ್ಲ, ದೋಸೆ ಮಾತ್ರ ಹಿಂಗ್ ಹಾಕಿದ್ದೀರಾ ಹುಡುಗಿ ತೋರ್ಸಕ್ ಹಾಕಿದಿರಲ್ಲ, ಹುಡುಗಿ ತೋರ್ಸಕ್ ಹಾಕಿದ್ಮೇಲೆ ಅದೆಲ್ಲ ನಮ್ಮ ಮನೆಗೆ. ಹೌದೌದಮ್ಮ, ಹೆಣ್ಮೈ ಮೇಲೆ ಏನಿದೆ ಹೆಣ್ಮೈ ಮೇಲೆ ಇರೋ ಒಡವೆ ಎಲ್ಲ ನಿಮ್ಮ ಮನೆಗೆ ಬರುತ್ತೆ. ಯಾರೇ ಆಗ್ಲಿ ಗಂಡ ಹತ್ರ ನೀವು ಮಾಡ್ಸಕ್ತೀನಿ ಮೇಡಮ್ ಒಂದ್ ನಿಮಿಷ ಯಾರೇ ಆಗ್ಲಿ ಗಂಡ ಹತ್ರ ಏನು ಇಲ್ಲ ಅಂದಾಗ ನೀವು ಕೂಡ ಕಳ್ಸಕ್ ಇಷ್ಟಪಡಲ್ಲ. ಹಂಗಂತ ನಾವು ಕಾಸು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಇರೋದು ಜನ ಅಸ್ಲಿನ ನಕಲಿನ ಅಂತ ಕೇಳಿದ್ವಿ ಅಷ್ಟೇ. ಅಲ್ಲ ನಮಗ್ ಗೊತ್ತಾಗ್ಬೇಕಲ್ಲ ಹುಡುಗಿ ಒಡವೆ ಅನ್ನೋದು ಒಳ್ಳೆ ದೊಡ್ಡ ಮನೆಯವ್ರು ಕೇಳ್ತಾರೆ, ದೊಡ್ಡದಾಗ ಕೇಳ್ತಾರೆ, ಏನ್ ನಮ್ಮಣ್ಣವ್ರು ಅಂದ್ರಲ್ಲ ನನ್ ಮಗನು ನನ್ ಸ್ವತಃ ಇಬ್ರು ಒರೇ ಬಾಳೋದು. ನಮ್ಗೇನಿಗ್ ಬೇಕು, ನಮ್ಗೆ ಏನ್ ಬೇಕೋ ಮಾಡ್ತೀವಿ. ಇಲ್ಲ ಇಲ್ಲ ಮದ್ವೆ ಮಾಡ್ಕೊಂಡು ಹೋಗ್ತಿರೋದು ಒಟ್ಟಿಗೆ. ಮದ್ವೆ ಆಗಿ ಒಂದ್ ಮಾತು ಹೇಳಿದೆ, ನಮ್ಮ ಮನೇಲಿ 4 ಜನ ಮಕ್ಳಿದಾರೆ, ನಾವಿದೀವಿ, ಚೆನ್ನಾಗಿ ನೋಡ್ಕೋಬೇಕಾದ್ರೆ ಹೆಣ್ಣು ಕೇಳಿದೀವಿ, ಅವ್ರು ಒಪ್ಪಿಗೆ ಕಟ್ಟಿದ್ದಾರೆ. ನೀವೇನ್ ಬೇರೆ ಮಾಡಂಗಿದ್ದೀರಲ್ಲ ಇವಾಗ? ಅವ್ರು ಇವಾಗ ಇದು ಬಂದಿದ್ದು. ಒಂದು ಪ್ರಶ್ನೆ ಇದೆ, ಹೇಳಿ. ಹುಡುಗನ್ಗೆ ಎಷ್ಟು ವಯಸ್ಸೀಗ? ನಾನು ಹೇಳ್ತೀನಿ, ಹುಡುಗಿಂಗೆ ಇವಾಗ 29 ಆಯ್ತಾ. ಅವರು ವರ್ಕ್ ಮಾಡೋದು ಮೈನ್ಸ್ ಫೀಲ್ಡ್ ಅಲ್ಲಿ ಒಂದು ದೊಡ್ಡ ಬಿಸ್ನೆಸ್ ಇಟ್ಕೊಂಡಿದ್ದಾರೆ. ಮೈನ್ಸ್ ಅಲ್ಲಿ ಸ್ವಲ್ಪ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಆಗಿ ಅದಾಗಿದೆ. ಮಕ್ಳಿಗೆಲ್ಲ ಹಂಗಾಗಲ್ಲ ನೋಡಿ. ಅಪ್ಪಂಗ್ ಹಂಗಿರೋದಕ್ಕೆ ಮಗಂಗ್ ಹಂಗ್ ಬಂದಿದೆ ಅಷ್ಟೇ. ಮಗನಿಗೆ ವಯಸ್ಸೆಷ್ಟು ಅಂತ ಕೇಳಿದ್ದು? 29. ಹುಡುಗಿ 27. ತುಂಬಾ ದೊಡ್ಡದಾಗಿಲ್ವಾ? ಏನ್ ಮದ್ವೆ ಆದ್ಮೇಲೆ ಸ್ವಲ್ಪ ಜಾಸ್ತಿ ದೊಡ್ಡವರು ಅಂತ ಬಿಹೇವ್ ಮಾಡಲ್ಲ ಅಲ್ವಾ? 2 ವರ್ಷ 27-29 ಅವ್ರು. ಇವ್ರ ಕಾಲದಲ್ಲಿ, ಇವ್ರ ತಂದೆ ಕಾಲದಲ್ಲಿ ಮದ್ವೆ ಗಂಡು ಹೆಣ್ಣು ವಯಸ್ಸಿಗೆ 6ರಿಂದ 12 ವರ್ಷ ವಯಸ್ಸಂತರ ಇರ್ತಾ ಇತ್ತು. ಈಗ ಕಾಲ ಬದಲಾಗಿದೆ ಸ್ವಾಮಿ, ಯಾವ ಕಾಲದಲ್ಲಿ ಇದ್ದೀರಾ ನೀವು? ನಾವು ಏನ ಕೊಡ್ಬೇಕಂತ ಕೇಳಿದ್ರು, ನಾವು ನಮ್ ಕೈಲಾಗಿದ್ ಮಟ್ಟಿಗೆ ನಾವು ಮೈ ಮೇಲೆ ಇರೋ ಮದ್ವೆ ಮಾಡ್ಕೊಡ್ತೀವಿ. ಇಲ್ಲ, ನಾನು ಅದೇನ್ ಹೇಳಕ್ ಹೊರಟಿದೀವಿ ಅಂದ್ರೆ, ಗಂಡಿಗೆ 3 ಅಂತಸ್ತಿನ ಬಿಲ್ಡಿಂಗ್ ಇದೆ, ವಿಶಾಲವಾದ ಆಸ್ತಿ ಇದೆ. ಗಂಡು iPhone 16 Pro Max Ultra ಅಲ್ಲ 17 ಬರ್ತಿದೆ, ಅದೇನಾದ್ರು ಇಸ್ಕೊಂತೀರಾ? ನಮ್ಗೆ ಗಂಡಿಗೆ ಅದ್ರ ಶೋಕಿ ಎಲ್ಲ ಇಲ್ಲ. ವಿಡಿಯೋ ಮಾಡಿ ಫೋನ್ ತಗೊಳ್ಳಿ, ಇದು ತಗೊಳ್ಳಿ. ಹುಡುಗಿಗೆ ಸ್ವಲ್ಪ ವಿಡಿಯೋ ನಿಮ್ ಕಡೆ ಸರಿ ನೀವೇ ಕೊಡಿಸ್ಬಿಡಿ. ನಿಮ್ ಮಾಡೋದು ಸರಿ, ನಾವೇನೋ ಮಾಡ್ಕೊಂತೀವಿ ಬಿಡಿ. ಹುಡುಗ ಏನೇನ್ ಹಾಕ್ತೀರಾ? ಹುಡುಗಾಗಿ ಒಂದು ಬ್ರಾಸ್ಲೈಟ್, ವಾಚ್, ಚೈನ್, ಕಾಲಕ್ಕೆ ಚಪ್ಪಲಿ, ವಾಚ್ ನನ್ ಮಗ ಯಾವ ತರ ವಾಚ್ 17 ಲಕ್ಷದ ವಾಚ್ ಹಾಕೊಂಡಿದ್ದಾರೆ ಹುಡುಗ. 17 ಲಕ್ಷ ಒಬ್ಬ ರೋಲೆಕ್ಸ್ ಅಂತಾರೆ. ತುಂಬಾ ಕಾಸ್ಟ್ಲಿ ಅಂತಾರ ಅಂತ ಹಂಗಂದ್ರೆ ಅವ್ರೆಲ್ಲ ಕೇಳಲ್ಲಪ್ಪ ನಮ್ಮಂತರ ಹತ್ರ. ಹೌದು, ನಾವೆಲ್ಲ ಕೇಳಕ್ ಹೋಗಲ್ಲ. ಅಕಸ್ಮಾತ್ ಕೇಳಿದ್ರೆ ಅದಕ್ಕಿಂತ ಜಾಸ್ತಿನೇ ಕೇಳ್ತೀವಿ. ಆದ್ರೆ ನೀವ್ ಪಡೋ ಶ್ರಮ ನೀವ್ ಪಡ್ರಿ, ನಾವ್ ಅದನ್ನ ತಡೆ ಹಾಕಲ್ಲ. ನಮ್ಗೇನು ಬೇಕಾಗಿಲ್ಲ, ಒಂದ್ ಕಾರ್ ಬೇಕು. ಆ ಕಾರು ಮೇಲ್ಗಡೆ ಹಂಗೆ ಓಪನ್ ಆಗ್ಬೇಕು, ಡೋರ್ ಮುಚ್ಬೋದು, ನಾವು ಮುಚ್ಕೋತೀವಿ. ಆ ಕಾರ್ ಒಂದು ಅದಾದ್ಮೇಲೆ ನಿಮ್ಗೇನೋ ಆಸೆ ಪಡ್ತಾರ ನೀವು ಕೊಡ್ಲಿಕ್ಕೆ ಅಂತ. ನಿಮ್ ಹಳ್ಳಿಗೆ ಏನ್ ಕತ್ತೀರಾ ಕರಿ? ಮದುವೆ ನಾವ್ ಮಾಡ್ಕೊಡ್ಬೇಕಾ ನೀವೇ ಮಾಡ್ಕೊಂತೀರಾ? ಕರೆಕ್ಟ್, ಹೆಣ್ಣೋರೆ ಮಾಡ್ಕೊಡ್ಬೇಕಾಗಿದೆ. ನಾವು ಸಿಂಪಲ್ ಆಗಿ ಮನೇಲಿ ಮಾಡ್ತೀವಿ, ಯಾಕಂದ್ರೆ ಇಲ್ಲ ನಡೀತಲ್ಲ. ಒಂದ್ ನಿಮಿಷ ಕೇಳಿ ನಮ್ಮ ಮಾತು, ನಮ್ಗೆ ಕೈ ನಡೀತಾ ಇಲ್ಲ. ಕಾಲ್ ಕೊಡಿಸ್ತೀರಲ್ಲ, ಹೋಗ್ತೀರಾ? ಎಷ್ಟ್ ಖರ್ಚು ಮಾಡಿದ್ರೇನು ಅಷ್ಟೇ. ಏನಂದ್ರೆ ಮನೇಲೆ ಮಾಡ್ಬಿಟ್ಟು ಕೊಡ್ತೀವಿ, ಆ ದುಡ್ಡನ್ನೇ ಕಾರ್ಗ್ ಹಾಕಿ. ಅಲ್ಲ ನಾನು ಯಾವಾಗ್ಲೂ ಮದ್ವೆ ಮಾಡೋದಿಲ್ಲ, ಮಾಡೋದು ಒಂದೇ ಸಲ ಅಲ್ಲ, ಮಾಡೋದು ಒಂದೇ ಸತಿ. ಅದೇ ನಮ್ಮ ಅಣ್ಣ ನಾವೆಲ್ಲ ನೀವ್ ಆಗ್ಲೇ ಹೇಳ್ರಿ, ಏನಂದ್ರೆ ಹೆಣ್ಣು ಎಲ್ಲೂ ಕೆಲ್ಸಕ್ಕೆ ಹೋಗಿಲ್ಲ ಅಂತ ನಾವು ವಿಚಾರಿಸ್ಕೊಂಡ್ ಬಂದೋ. ನಾವು ಆ ಕಡೆ ಈ ಕಡೆ ವಿಚಾರಿಸ್ಕೊಂಡ್ ಬಂದೋ. ಅವರು ತಕ್ಕರೆ ಅಂಗಡಿ ಮೇಲೆ ಕುದಿಸ್ತೀರಂತೆ ಒಂದು
ಆಮೇಲೆ ಗಾರ್ಮೆಂಟ್ಗೂ ಹೋಗ್ತಾರೆ ಇಲ್ಲ ಇಲ್ಲ ಕೇಳ್ಪಟ್ಟೆ ನಾನು. ಹುಡುಗನ್ ಫೇಸ್ಬುಕ್ ಅಲ್ಲಿ ನೋಡಿದೀನಿ, ಹುಡುಗ ಎಂಟಾದಲ್ಲಿ ಅನ್ನ ತಿಂದವರಂತೆ. ಎಂಡಾದಲ್ಲಿ ಅನ್ನ ತಿಂದವ್ರೆ ಅಂದ್ರೆ ಅದ್ ಯಾರೋ ಎ ಜನರೇಟ್ ಮಾಡಿರೋ ಇಮೇಜ್ ನಿಜ ಅಲ್ಲ. ಅದು ನಮ್ಮ ಅಕೌಂಟ್ ಇಲ್ಲ 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 ಅದು ಇವ್ರದೇ. ಇಲ್ಲ ಸಂಬಳ ಆಡ್ ಮಾಡಾಕಿದ್ದಾರೆ ನೋಡಿ. ನಮ್ಮ ಹುಡುಗನಿಗೆ 3 ಅಂತಸ್ತಿನ ಬಿಲ್ಡಿಂಗ್ ಇದೆ, ವಿಶಾಲವಾದ ಜಾಗ ಇದೆ, ಎಕರೆ ಗಟ್ಲೆ ಮೈದಾನ ಇದೆ. ಯೋಚನೆ ಮಾಡಿ. ವಿಶಾಲವಾಗಿರೋ ಜಾಗ ನಮ್ಗೆ ಬೇಡ, ಬಿಲ್ಡಿಂಗ್ ಬೇಡ, ಕೊಟ್ರೆ ಸಾಕು. ಈ ಮಾತು ನಂಗೆ ಇಷ್ಟ ಆಯ್ತು. ಸಿದ್ದು ಓಕೆ ಅಲ್ಲ ನಿಂಗೆ? ಇನ್ನೇನು ಹುಡುಗನ್ ಇಷ್ಟ ಆಯ್ತು. ಹುಡುಗಿ ಹಂಗ್ ಮಾತಾಡ್ತಾಳೆ. ಆ ಹುಡುಗಿನ ಸ್ವಲ್ಪ ಓದೋಡ್ಸೋಣ, ಅದು ಬೇಡ. ಮದ್ವೆ ಆದ್ಮೇಲೆ ನೋಡ್ಕೊಂಡು ಹುಡುಗಿ ಜಾಸ್ತಿ ಮಾತಾಡ್ತಾಳೆ. ಇವಾಗ ಸ್ವಲ್ಪ ಈಗ ನಾವ್ ಮದ್ವೆ ಆಗ್ತಿರೋದು ಆ ಹುಡುಗಿ ಕಟ್ಕೊಂಡು ನಮ್ಗೆ ಏನಾಗ್ಬೇಕು? ಬಿಡಿ ಅಮ್ಮ ದಯವಿಟ್ಟು ಮಾತಾಡಿ. ಬೀಗ್ರೂಟಕ್ಕೆ ಬೀಗ್ರೂಟ್ ಬಗ್ಗೆ ಎಲ್ಲ ಇವಾಗ ಮಾತಾಡಿ ಮುಗಿಸ್ಬಿಡೋಣ. ಯಾವಾಗ ಇರಿ ಫಸ್ಟ್ ಬೀಗ್ರೂಟ್ ನಮ್ಮ ಕಡೆ 1,500 ಜನ ಬರ್ತಾರೆ. 2,000 ಜನ ಬರ್ತಾರ. ಆಮೇಲೆ ಬೀಗ್ರೂಟ್ ಜನ ನಮ್ಮ ಕಡೆ ಬರ್ತಾರೆ. ಮದ್ವೆ ಅಂದ್ರೆ ನಾವು ಚಿಕ್ಕದಾಗ ಮಾಡ್ಕೊಡ್ತೀವಿ. ಅದಕ್ಕೆ ತಗೊಂಡು ಕಾರ್ ಕೊಡ್ತಾ ಇದೀವಲ್ಲ. ಅಲ್ಲ ಅದೇ ಗಂಡು ಕಡೆ ಅಲ್ಲ ನಮ್ಗೆ ಜನ ಇರೋದ್ರಲ್ಲಿ 2 ಲಕ್ಷ ಜನ ಇದೆ. 2.5 ಲಕ್ಷ ಜನ ನೆಟ್ವರ್ಕ್ ಅಲ್ಲಿ ಇದಾರೆ. ಎಲ್ಲ ಗೊತ್ತಿರೋ ಅಷ್ಟು ಜನ ಇದಾರೆ. ನಾವು ಮದ್ವೆಗೆ ಬರ್ತಾರೆ. ಬಿಸ್ನೆಸ್ ಮ್ಯಾನ್ ಇರು 100 ಜನ ಬೀಗ್ರೂಟ್ ಆಮೇಲೆ ನೋಡ್ಕೊಂಡು ಫಸ್ಟ್ ಮದ್ವೆ ಮಾಡ್ತಾರೆ. ಇವಾಗ ನೀವು ನೋಡೋದೇ ಮನೇಲಿ ಮಾಡ್ತೀನಿ ಅಂತ ಇಲ್ಲೇ ಚಪ್ರ ಹಾಕ್ಸ್ತೀವಿ, ಅಲ್ಲಿ ರಿಸೆಪ್ಷನ್, ಇಲ್ಲಿ ಬಂದವ್ರ ಊಟ. ನಾವು ಹಂಗಾರೆ ನಮ್ಮ ಮನೆಯಲ್ಲೇ ಚಪ್ರ ಹಾಕ್ಸ್ತೀವಿ. ಸರಿ ಸರಿ, ನಮ್ಮ ಮನೆಗೆ ನಾವು ಬರ್ತೀವಿ. ಮನೇಲೆ ಬೀಗ್ರೂಟ್ ಹಾಕ್ಸಿ ಏನ್ ತೊಂದ್ರೆ ಇಲ್ಲ. ಸರಿ ಸರಿ, ಅಷ್ಟೇ ಮಾಡಿ. ಸರಿ, ಇವಾಗ ಮಾತುಕತೆ ಮುಗಿದಿದೆ ಅನ್ಸುತ್ತೆ. ನಾವ್ ಇವಾಗ ಸ್ವಲ್ಪ ಮುಂದುವರಿಸೋಣ. ಸ್ವಲ್ಪ ಊಟ ಮಾಡ್ಕೊಡ್ತೀರಾ? ಇಲ್ಲ ಇಲ್ಲ, ಹುಡುಗಿ ಇಷ್ಟ ಆಯ್ತು ಅಂದ್ರೆ ದಿನ ವಾಚೆ ಇಲ್ವಾ? ಇದೆ ಅಲ್ಲಿದೆ ಗಡಿಯಾರ ಇದೆ. 7 ಗಂಟೆ. ಅಣ್ಣ ಅಂತೀರಾ, ವಾಚ್ ಇಲ್ಲ ಅಂತೀರಾ. ನಮ್ಗೆ ನೋಡಿ ಯಾಕೋ ಡೌಟ್ ಆಗಿದೆ. ಮುಂದೆ ಕಾರ್ಗಿರಲ್ಲ ಇಸ್ಕೊಟ್ಟು ಹುಡುಗಿ ಮೈ ಮೇಲೆ ಅಷ್ಟಿದೆ, ಬೇರೆ ಯಾರ ಮೈ ಮೇಲೆ ಏನೂ ಇಲ್ಲ. ಹೌದು, ಯಾಕೆ? ಇಲ್ಲಪ್ಪ, ನಾವು ತುಂಬಾ ಸಿಂಪಲ್. ಈ ಮದುವೆ ಎಲ್ಲ ಹಾಕೊಂಡು ಅಭ್ಯಾಸ ಇಲ್ಲ. ಎಲ್ರೂ ಸೇರ್ಸಿದ್ರು ಇಲ್ಲ ಬಿಡಿ. ನಾವೆಲ್ಲ ಮಾತಾಡಂಗಿಲ್ಲ. ನೀವು ಮಾತಾಡ್ತಾ ಇರೋರು? ಇಲ್ಲ ನಾವು ಮನ್ಸು ಮಾಡಿದ್ರೆ ನಿನ್ಗೆ ಹಲೋ, ನಾವೆಲ್ಲ ಸಿಂಪಲ್ ಹುಡುಗರು. ಫಂಕ್ಷನ್ ಟೈಮ್ ಎಲ್ಲಾರು ತುಂಬಾ ಅಷ್ಟೇ ಹೇಳಿ ಸಾಕು. ನಾವು ಸಮಾಧಾನ ಬನ್ನಿ ಕುತ್ಕೊ ಬನ್ನಿ ನೀವು. ಅಲ್ಲ ನಂಗೆ ಅರ್ಥ ಆಗಿಲ್ಲ. ಹುಡುಗಂಗೆ ಹುಡುಗಿ ಇಷ್ಟ ಆಗಿದೆ, ಹುಡುಗಿಗೆ ಹುಡುಗಂಗೆ ಇಷ್ಟ ಆಗಿದೆ. ಮುಂದೆ ಮಧ್ಯದಲ್ಲಿ ಯಾಕೆ ಮಾತಾಡ್ತಾರೆ? ಇಷ್ಟ ಇಲ್ವಾ ನಿಮ್ಗೆ? ನಾವು ಬಂದಿರೋದು ಇಲ್ಲ ಏನಿಲ್ಲ, ಕ್ಷಮೆ ಇರ್ಲಿ. ಹುಡುಗಿ ಅಲ್ಲ ಅದು ಹುಡುಗ ಸ್ವಲ್ಪ ಕಪ್ಪಿದಾರಲ್ಲ, ಅದು ಸ್ವಲ್ಪ ಬೇಜಾರಾಗ್ತೈತೆ. ಕಪ್ಪಲ್ಲಿ ಏನು ಕಣ್ಣೀರ? ಕಪ್ಪು ಕಸ್ತೂರಿ ಸುಂದರಿ ಕೂಡ ಅಲ್ಲ. ಇನ್ನೊಂದು ನಿತ್ಯ ಗೊತ್ತಾ ಹೇಳ್ತಿ ಕೇಳಿ. ಇವಾಗ ಇರೋದು ಲೋಕದಲ್ಲಿ ಏನ್ ಗೊತ್ತಾ, ಹೆಣ್ಣು ಅಂದ ಚಂದ, ಗಂಡಿಗೆ ಆಚೆ ಚಂದ. ಅದು ಅವ್ರು ಯಾವಾಗ ಗಂಡ್ ಮಕ್ಳೆಲ್ಲ ಕಪ್ಪಿಗೆ ಇರ್ತಾರೆ, ಹೆಣ್ಮಕ್ಳೆಲ್ಲ ಹೊಟ್ಟೆಗೆ ಇರ್ತಾರೆ. ಯಾಕಂದ್ರೆ ಅವ್ರು ಮೇಕಪ್ ಹಾಕೋಣ ತಾನೆ, ಆ ಮೇಕಪ್ ಹಾಕೋಣ. ಇವ್ರು ನ್ಯಾಚುರಲ್ ಆಗಿದ್ದಾರೆ. ನಾವು ಪ್ರೂವ್ ಮಾಡ್ಲಾ ಇವಾಗ? ಅವೆಲ್ಲ ಬೇಡ, ಅದು ಮಾತುಕತೆ ಎಲ್ಲ ಬೇಡ. ನಿಮ್ಮ ಅಣ್ಣನ ಕರ್ಗೆ ಇರೋದು. ಸ್ವಲ್ಪ ಚೆನ್ನಾಗಿದ್ದೀವಿ, ಸ್ವಲ್ಪ ಬೆಳಗಿದ್ದೀವಿ ನಾವು. ಇವಾಗೆಲ್ಲ ಮಾತಾಡಂಗಿಲ್ಲ ಇವಾಗ. ಆಯ್ತಾ? ಗುಣ ಬೇಕು. ಆ ಗುಣ ಚೆನ್ನಾಗಿದೆ ನಮ್ಮ ಹುಡುಗನ್ಗೆ. ಆಯ್ತು, ಗುಣದಲ್ಲಿ ಹುಡುಗಿರ ಅಪ್ಪ ಯಾರು? ಹುಡುಗಿಯರ ಅವ್ರ ಹುಡುಗಿರ ಅಪ್ಪನೇ ಮಾತಾಡ್ತಿಲ್ಲ. ಅವ್ರು ತುಂಬಾ ಮೃದುವಾದ ಮನುಷ್ಯರು. ಯಾರ ಹತ್ರನೂ ಮಾತಾಡೋದು. ಮಾತಾಡೋದಿಲ್ಲ. ಅವ್ರಾಯ್ತು, ಅವ್ರ ಕೆಲ್ಸ ಆಯ್ತು. ಆಯ್ತು. ನಿಮ್ಗೆ ಎಲ್ಲ ಹುಡುಗಿ ಓಕೆ ಆಯ್ತಂದ್ರೆ ಸಂಬಳ ಬದಲಾಯಿಸ್ಕೊಡೋಣ. ಏರಿ ಒಂದ್ ನಿಮಿಷ, ಅವ್ರಿಬ್ರು ಮಾತಾಡ್ಬೇಕಂತ. ಬನ್ನಿ, ಬಾಲ್ಕನಿ ವಿಶಾಲವಾಗಿದೆ, ಮಾತಾಡ್ಕೊಂಡ್ ಬನ್ನಿ. ಹೋಗಿ ಮಾತಾಡ್ತಾರೆ. ಏನು ಬೇಡ ಬೇಡ.
ಎಲ್ಲೋ ಹಚ್ಕೋಬಿಡೋದು ನಾವಿಲ್ಲ ಇಲ್ಲೇ ಪಬ್ಲಿಕ್ ಕಳಿಸ್ತೀವಿ. ಬನ್ನಿ ಅಂತ ಹೇಳಿ ಜಾಸ್ತಿ ಮಾತಾಡ್ತವ್ರೆ. ಇಲ್ಲ ಪದೇ ಪದೇ ಏನಾಗ್ಲಿ ಫಿಕ್ಸ್ ಮಾಡ್ಕೊಂಡ್ ಬಾ, ಜಗಳ ಮಾಡ್ಕೋಬೇಡ. ಮುಂದೆ ನೋಡ್ಕೊಂಡು ಮಾತಾಡು. ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಫಸ್ಟ್ ಹೊಡಿಬೋದು ಲಾಟ್ರಿ. ನಿಮ್ಗೆ ಇಷ್ಟ ಅನ್ಕೊಂಡ್ರೆ ನಾವು ಮದ್ವೆ ಆದ್ಮೇಲೆ ಚೆನ್ನಾಗಿ ನೋಡ್ಕೊಂತೀರ. ಅಲ್ಲ ನಿಮ್ಮ ಅಪ್ಪ ಅಮ್ಮ ಎಲ್ಲ ಒಳ್ಳೆಯರಾ? ಎಲ್ಲರೂ ನೀನು ಒಳ್ಳೆಯದಾದ್ರೆ ಅವರೆಲ್ಲ ಒಳ್ಳೆಯದೇ. ನೀನು ಸರಿ ಇಲ್ಲ ಅಂದ್ರೆ ಅವರೆಲ್ಲ ಸರಿ ಇಲ್ಲ. ನಾನು ಸರಿಯಾಗಿದ್ದೆ ನೀನು ಸರಿ ನಿನ್ಗೆ ಇಷ್ಟ ತಾನೆ? ಮದುವೆ ಆಗ್ತೀಯಾ? ನಾನು ಹೇಳ್ದಂಗೆ ಕೇಳಬೇಕು. ಎಲ್ಲಿ ಕೆಲ್ಸಕ್ಕೆ ಆಚೆ ಕಳಿಸಲ್ಲ ನಾವು. ಮನೆಯಲ್ಲಿ ಅಚ್ಚುಕಟ್ಟಾಗಿ ಮಾಡಿ ಊಟಕ್ಕೆ ಬಡಿಸ್ಬೇಕು ಅಷ್ಟು. ಅದು ಬಿಟ್ಟು ಬೇರೆ ಏನು ತನಗೆ ಹಾಕಮ್ಮ. ಏ ಕೈ ಹಿಡ್ಕೊಂಡೆ ಬರ್ತಾವ್ರೆ, ಫಿಕ್ಸ್ ಆದಂಗಾಯ್ತು. ಇಲ್ಲ ಅವ್ರು ಬಿಟ್ಟು ಇಷ್ಟ ದಿನ ಅವರೇ ನೋಡ್ಕೊಂಡಿದ್ವಿ. ಇವಾಗ ಸಡನ್ ಆಗಿ ಕಳ್ಸ್ಬೇಕಾದ್ರೆ ಒಂಥರ ಬೇಜಾರಾಗುತ್ತಲ್ಲ. ಟೈಮ್ ಇದೆ, ಜಸ್ಟ್ ಇನ್ನ ನಾವು ನೋಡಕ್ ಬಂದಿದ್ದೀವಿ. ಇನ್ನ ಮಾತು ಇದು ಶಾಸ್ತ್ರ ಮಾಡ್ಬೇಕು. ಆಪಲ್ ತಿನ್ಸಿನಿ ನಾನು. ಮಾಡ್ಬೋದೇನಪ್ಪ ಶಾಸ್ತ್ರ? ಆಮೇಲೆ ಡೇಟ್ಗಳೆಲ್ಲ ನೋಡ್ಕೊಂಡು ಹೇಳ್ತೀವಿ. ಒಂದು ಕೇಳ್ತೀನಿ ನೋಡಿ ಸರ್, ಆ ಹುಡುಗಿ ಕರ್ಕೊ ಬರ್ಬೇಡಿ ಸರ್. ಸುಮ್ನೆ ಮರ್ತೋ ಏನಾದ್ರು ಹೇಳ್ಬಿಡ್ತಾನೆ, ಆಮೇಲೆ ಅಲ್ಲ, ಯಾಕಂದ್ರೆ ಅವ್ರು ಬಿಸ್ನೆಸ್ ಮ್ಯಾನು, ಬೇಕಾದ್ರೆ ತುಂಬಾ ಜನ ಬಂದಿರ್ತಾರೆ. ಸ್ವಲ್ಪ ಪ್ರೆಸ್ಟೀಜ್ ಅಂತ ಇರುತ್ತೆ, ಸ್ವಲ್ಪ ನೋಡ್ಕೊಂಡೆ ಸ್ಟಾರ್ಟ್ ಮಾಡಿ ಎಂಗೇಜ್ಮೆಂಟ್ ಮಾಡ್ಬಿಡೋಣ. ಇವಾಗ ನಮ್ಗೆ ಹುಡುಗಿ ಇಷ್ಟ ಆಗಿದೆ, ನಿಮ್ಗಿಟ್ಟೇನಮ್ಮ ಬಂದಿರೋ ಮನೆ ಚೆನ್ನಾಗಿ ನೋಡ್ಕೋಬೇಕು, ಬಾಳಿಸ್ಬೇಕು. ನಾವ್ ಇವಾಗ ಹೆಂಗಿದೀವೋ ಅದು ಡಬ್ಬಲ್ ಬಚ್ಕೊಂಡ್ ಹೋಗ್ಬೇಕು. ನೀನು ನೀವ್ ಅಣ್ಣ ಎತ್ಕೊಳ್ರಿ. ನೋಡ್ರಿ, ನೋಟಲ್ಲಿ ಗೊತ್ತಾಗ್ತದೆ. ಒಂದು ನೋಟಲ್ಲ, ಅನ್ಕೊಂಡವ್ರೆಲ್ಲ ನಮ್ಗಿರುತ್ತೆ. ಶಾಸ್ತ್ರಕ್ಕೆ ಸರಿಯಾಗಿರುತ್ತೆ. ನಾನು ಉಸಿರಿರೋ ತಕ್ಕ ನನ್ನ ಬಗ್ಗದ ತರ ನೋಡ್ತೀನಿ. ಉಂಗ್ರ ಬದಲಾಯಿಸ್ತಾವ್ರಿಗೆ. ನನ್ನ ಮಗನ ಹುಷಾರಾಗಿ ನೋಡ್ಕೋಬೇಕು ನೀನು. ಇವತ್ತಿನ ಹುಡುಗಿ ನಮ್ಮನೆ ವಸ್ತು. ಆಮೇಲೆ
ಕೇಳ್ಕೊಂಡ್ ಬಂದಿದೀವಿ. ಮದ್ವೆ ದಿನ ಬಂದ್ಬಿಟ್ಟು 31ನೇ ತಾರೀಕು ಇಟ್ಕೊಂಡ್ವಿ ಶಾಸ್ತ್ರ. 30ನೇ ತಾರೀಕು ಆಗಸ್ಟ್ ಶಾಸ್ತ್ರ, 31ನೇ ತಾರೀಕು ದಾರೆ ಫಿಕ್ಸ್ ಆಗಿದೆ. 11:20. ನೀನ್ ಹೋಗಮ್ಮ, ಎಮ್ಮೆಳಿಂದ ಹೆಣ್ಮಗು ನಮ್ಮನೆಗೆ ನೀನ್ ನಡೆಯೋ ಮಾತೆ ಆಯ್ತಾ? ಹುಡುಗಿಗೊಂದು ಫೋಟೋ ಇಟ್ಕೊಂಡ್ಬಿಡಿ. ಹುಡುಗಿದು ನಿಂತ್ಕೊಪ್ಪ, ಫೋಟೋ ಇಟ್ಕೊಂಡು ಅಲ್ಲ ಹುಡುಗನ ಮೇಲೆ ಸಿದ್ಧ ಏನ್ ಹೇಳ್ತಾ ಇದ್ದಾನೆ? ಬಂದಿದ್ದು ನಮ್ ಕಡೆ. ನಮ್ ಹುಡ್ಗ ಇವಾಗ್ಲೇ ಮದ್ವೆ ಮಾಡಿ ಇಂಟ್ರೆಸ್ಟ್ ಇಲ್ಲ ನಮ್ಗೆ.